ಅವಳು ಶೀಕ್ ಹೋದಾರಲ್ಲ ನನ್ನ ಗಂಡ, ಅವಳೊಂದು ಪರಿಗುಳ ಬೈದಾರಲ್ಲ ನನ್ನ ಗಂಡ, ಅವಳಿಗೊಂದು ಸುದ್ದಿ ಅವಳನ್ನ ಚೀಕು ಅಂತಾರಲ್ಲ, ಅವಳದ್ದೆಲ್ಲ ನನ್ನ ಗಂಡ ಬಂದು ಇಲ್ಲಲ್ಲಾಗಿತ್ತು. ಅಂಥ ಗಂಡನ ಜೀವನೇ ತಪ್ಪು ಹೋಗ್ಬಿಟ್ಲು. ಅವಳಿಗೆ ತಕ್ಕ ಶಿಕ್ಷೆ ಆಗಬೇಕು, ಅವಳಿಗೆ ತಕ್ಕ ಶಿಕ್ಷೆ ಆಗಬೇಕು, ಜೀವಾವಧಿ ಶಿಕ್ಷೆ ಆಗು. ಮತ್ತು 5 ವರ್ಷಕ್ಕೆ ಮನೆ ಕಳಿಸ್ತಾರೆ. ಮತ್ತು ನನ್ನ ಮನೆ ಮೇಲೆ ನನ್ನ ಮಕ್ಕಳಿದ್ದಾವೆ, ನನ್ನ ಮಕ್ಕಳನ್ನ ಏನಾದ್ರು ಮಾಡಿ ಹೋಗ್ಬಿಡ್ತಾಳೆ ಅವಳು. ಅಂಥ ಹಿಂಸೆ ಅವಳು, ನೀಚರಂಡಿ ಅವಳು. ಅವಳು ಗಂಡು 1000 ಸಲ ಬಡ್ಕೊಂಡೆ, ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬಂದ. ನಮ್ಮ ಮನೆ ಬಂದು ಸೇರ್ಕಿಂದಿಯೇ ಒಂದು ಅನ್ನ ಹಾಕ್ತಾಳೆ ಅನ್ನ ಹೊತ್ತಿಗೆ ಅಂತ. ನನ್ನ ಮನೆ ಸೇರೋರೊಳಗೆ ಒಂದು ಕಂಪ್ಲೇಂಟ್ ಕೊಟ್ಟು ಅಂತ 100 ಸಲ ಹೇಳಿದೆ. ಅಯ್ಯೋ ಆ ರಂಟು ಹೋಗೇಳಲ್ಲ, ನೀನೊಂದು ತನ್ನ ಎಲ್ಲೋ ತಿನ್ಕೊಳ್ಳೋ ಅಂತ ಬುದ್ಧಿ ಹೇಳ್ಕೊಳಿದ್ರು ಅಲ್ಲೋ ಅಂತ ಹೇಳ್ರು. ನನ್ನ ಸ್ಥಿತಿ ಇವತ್ತು ಈ ಸ್ಥಿತಿ ತಂದುಬಿಟ್ರು ದೇವ್ರೆ. ನನ್ನ ಗಂಡ ಬಡವಾದ್ರು ನನ್ನ ರಾಣಿ ಇಟ್ಟಂಗೆ ಇಟ್ಟದ. ನನ್ನ ಗಂಡ ಬಡವಾದ್ರು ನನ್ನ ರಾಣಿ ಇಟ್ಟಂಗೆ ಇಟ್ಟದ. ಅಯ್ಯೋ ನಿನ್ನ 2 ಹೆಜ್ಜೆ ನಡೆಸಲಿಲ್ಲ, ನನ್ನ ಹೆಜ್ಜೆ ನಡೆಸಲಿಲ್ಲ. ನನ್ನ ಗಂಡದ್ದು ಲಟ್ಕ ಪುಡ್ಕ ಬೈಕಾದ್ರು, ಬೈಕ್ ಮೇಲೆ ತಗೋ ಬರೋರು. ಅಯ್ಯೋ ನನ್ನ ತಾಯಿಗಿದ್ದಾಳೆ ನಾವೊಬ್ಬಳೇ ಮಗಳು, ನನ್ನ ತಾಯಿಗಿದ್ದಾಳೆ ಒಬ್ಬಳೇ ಮಗಳು. ನನ್ನ ಮದುವೆ 10 ವರ್ಷಕ್ಕೆ ಅದೇ ದೇವ್ರೊಂದು ಕಾಯಿಲೆ ಕಸಲೆ ಕೊಟ್ಟು ತೊಡೆ ಮೇಲೆ ಬೆಡ್ ಮೇಲೆ ನನ್ನ ಗಂಡ ಹೇಳ್ತಾ 2 ದಿನ ಮಾತಾಡಿದ್ರು. ನಾನು ಅಯ್ಯೋ ದೇವರೇ ನನಗೆ ಯಾಕೆ ಮಾಡಿದೆ ಅಂತ ದೇವ್ರ ಬೈಕಿದ್ದೆ. ಈ ಪಾಪಿ ಮುಂಡೆ ಗಂಡರು ಅವ್ರ ಜೀವನ ಅವ್ರ ಸುಖಕ್ಕೋಸ್ಕರ ನನ್ನ ಗಂಡನ ಜೀವನ ತೆಗೆದ್ಬಿಟ್ರು ದೇವ್ರೆ. ನನ್ನ ಗಂಡನ ಜೀವನ ತೆಗೆದ್ಬಿಟ್ರು. ನನ್ನ ಮುದ್ದು ಮಗಳು ಹುಟ್ಟೇಳೆ ಅಂದರು. ಮುದ್ದು ಮಗಳು ಮೇಕಪ್ ಮಾಡ್ತಿದ್ದು, ಲಿಫ್ಟಿಗೆ ಬಡ್ತಿದ್ರು. ನನ್ನ ಮಗಳನ್ನೇ ನೋಡೋರು, ನನ್ನ ಮಗಳನ್ನೇ ನೋಡೋರು. ಶಿಕ್ಷೆ ಆಗಬೇಕು, ಅವರಿಗೆ ಶಿಕ್ಷೆ ಆಗ್ಬೇಕಲ್ವಾ? ಶಿಕ್ಷೆ ಆಗ್ಬೇಕಲ್ವಾ? ಶಿಕ್ಷೆ ಆಗ್ಬೇಕಲ್ವಾ? ಜೊತೆ ಯಾವುದೇ ರಾಜಕೀಯ ವ್ಯಕ್ತಿಗಳು ಇದ್ರು ಕೂಡ ಶಿಕ್ಷೆ ಆಗ್ಬೇಕಲ್ಲ? ಹೌದಲ್ವಾ? ಯಾವ ರಾಜಕೀಯ ವ್ಯಕ್ತಿಗಳು, ಯಾವ ದೊಡ್ಡ ವ್ಯಕ್ತಿಗಳು ಇರ್ಬೋದು, ಅವ್ರಿಗೆ ಶಿಕ್ಷೆ ಆಗ್ಬೇಕು. ಯಾವುದೇ ಕಾರಣಕ್ಕೆ ಯಾರು ಬಿಡಬಾರ್ದಿದ್ರಲ್ಲಿ ಇದು ಒಂದು ಮಾದರಿ ಆಗ್ಬೇಕು. ಹಾಗೆ ಈ ತಾಲೂಕಿನ ಕಾಲಾಧಿಕಾರಿ ಇಲ್ಲಿಂದ ಎಚ್ಚರಿಕೆ ಇವರ ಈ ಆರೋಪಿಗಳ ರಕ್ಷಣೆಯಲ್ಲಿ ಯಾರೇ ನಿಂತು ನಾವು ಬಿಡೋದಿಲ್ಲ. ಬಿಡ್ತೀರಾ? ಅವಳ ಬೆಂಬಲ ಯಾಕೆ ಬಂದ್ರು ಅವಳು ಒಳಗೆ ಹಾಕ್ರೆ, ಅವಳ ಬೆಂಬಲ ತಾಯಿ ತಂದೆ ಬಂದ್ರು